ಹಾಯ್ ಫ್ರೆಂಡ್ಸ್, ರೋಸ್ಟೆಡ್ ನಟ್ಸ್ ಬಿಸ್ನೆಸ್. ಸ್ಮಾಲ್ ಬಿಸ್ನೆಸ್ ಐಡಿಯಾ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಶುರು ಮಾಡ್ಬೋದು. ಲಾಭವೂ ಚೆನ್ನಾಗಿರುತ್ತದೆ. ಇದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಬಿಸ್ನೆಸ್ ಹೇಗೆ ಶುರು ಮಾಡುವುದು? ನಿಮಗೆ ಯಾವ ನೆಟ್ ಆಯ್ಕೆ ಮಾಡ್ಕೋಬೇಕು ಅಂತ ನೀವೇ ತಿಳ್ಕೊಬೇಕು. ಕಡಲೆಕಾಯಿ, ಬಾದಾಮಿ, ಗೋಡಂಬಿ, ಪಿಸ್ತಾ ಇಷ್ಟನ್ನು ಕೂಡ ಮಾಡಬಹುದು. ಸ್ಟಾರ್ಟ್ನಲ್ಲಿ ಕಡಲೆಕಾಯಿ ಇಟ್ಟು ಶುರು ಮಾಡಿದರೆ ಕಡಿಮೆ ಖರ್ಚು. ಎರಡನೇದಾಗಿ ಬೇಕಾಗುವ ಸಾಮಾನು: ರೋಸ್ಟಿಂಗ್ ಪ್ಯಾನ್ ಅಥವಾ ಮಿಷಿನ್, ಗ್ಯಾಸ್ ಸ್ಟವ್, ಎಲೆಕ್ಟ್ರಿಕ್ ರೋಸ್ಟರ್, ಉಪ್ಪು, ಮಸಾಲೆ, ಚಾಟ್ ಮಸಾಲ, ಪೆಪ್ಪರ್ ಮತ್ತು ಪ್ಯಾಕಿಂಗ್ ಕವರ್ ಬಾಕ್ಸ್. ಮೂರನೇದಾಗಿ ತಯಾರಿಸುವ ವಿಧಾನ ತಿಳ್ಕೊಳ್ಳೋಣ. ನಟ್ಗಳನ್ನು ಸ್ವಚ್ಛವಾಗಿ ತೊಳೆಯಿರಿ, ಚೆನ್ನಾಗಿ ರೋಸ್ಟ್ ಮಾಡಿ, ಉಪ್ಪು ಅಥವಾ ಮಸಾಲೆ ಮಿಕ್ಸ್ ಮಾಡಿ, ತಂಪಾದ ಮೇಲೆ ಪ್ಯಾಕ್ ಮಾಡಿ. ನಾಲ್ಕನೇದಾಗಿ ಮಾರ್ಕೆಟಿಂಗ್: ಟೀ ಸ್ಟಾಲ್, ಪಾನ್ ಶಾಪ್ಗಳಿಗೆ ಸಪ್ಲೈ ಮಾಡಿ. ಸಣ್ಣ ಪ್ಯಾಕೆಟ್ಗಳಲ್ಲಿ 10 ರಿಂದ 20 ರು ಮಾರಬಹುದು. ಆನ್ಲೈನ್ನಲ್ಲಿ ಕೂಡ ಮಾಡ್ಬೋದು. ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಮೂಲಕ ಕೂಡ ಮಾರಬಹುದು. ಲಾಭ ಹೇಗಿರುತ್ತದೆ? ಕೆಜಿ ಕಡಲೆಕಾಯಿ 80 ರಿಂದ 100. ರೋಸ್ಟ್ ಮಾಡಿ ಪ್ಯಾಕ್ ಮಾಡಿದರೆ 150 ರಿಂದ 200 ರುಗೆ ಮಾರಬಹುದು. 1 ಕೆಜಿ ಬೆಲೆ 50 ರಿಂದ 80 ರು ಲಾಭ ಬರಬಹುದು. ದಿನಕ್ಕೆ 10 ಕೆಜಿ ಮಾರಿದರೆ 500 ರಿಂದ 800 ಲಾಭ. ಮುಖ್ಯವಾದ ಟಿಪ್ಸ್ನ ತಿಳ್ಕೊಳ್ಳಿ. ರುಚಿ ಚೆನ್ನಾಗಿರಬೇಕು, ಅದೇ ನಿಮ್ಮ ಸಕ್ಸಸ್. ಕ್ಲೀನ್ ಪ್ಯಾಕಿಂಗ್ ಇರಲಿ, ಹೊಸ ಫ್ಲೇವರ್ ಟ್ರೈ ಮಾಡಿ. ಮಸಾಲ, ಬೆಲ್ಲ, ಹನಿ. ಆರೋಗ್ಯಕ್ಕಾಗಿ ಈ ನಟ್ಸ್ನ ತಯಾರಿಸಿ. ಇದಕ್ಕೆ ಹೆಸರಿಡಬೇಕಾದ್ರೆ ಬ್ರ್ಯಾಂಡ್ ಹೆಸರನ್ನ ನಿಮ್ಗೆ ಐಡಿಯಾ ಕೊಡ್ತೀನಿ: ನಟ್ ಕಿಂಗ್, ಕ್ರಂಚಿ ಬೈಟ್ಸ್, ಸ್ಪೈಸಿ ನಟ್ಸ್, ರಾಯಲ್ ರೋಸ್ಟೆಡ್, ಟೇಸ್ಟಿ ಕ್ರಂಚಿ. ನಮ್ಮ ನಟ್ಸ್, ಲೋಕಲ್ ಟಚ್. ಪ್ಯಾಕಿಂಗ್ ಡಿಸೈನ್ ಐಡಿಯಾ: ಟ್ರಾನ್ಸ್ಪರೆಂಟ್ ಕವರ್, ನಟ್ ಕಾಣಬೇಕು, ಮೇಲೆ ಸ್ಟಿಕ್ಕರ್ ಹಾಕಿ. ಬ್ರ್ಯಾಂಡ್ ನೇಮ್, ಪ್ರೈಸ್ 10 ರಿಂದ 20, 50. ಫ್ರೆಶ್, ಕ್ರಿಸ್ಪಿ. ಬಣ್ಣಗಳು ರೆಡ್ ಪ್ಲಸ್ ಯೆಲ್ಲೋ, ಆಕರ್ಷಣೆ ಹೆಚ್ಚು. ಗ್ರೀನ್, ಹೆಲ್ತಿ ಫೀಲ್. ಚಿಕ್ಕ ಪ್ಯಾಕೆಟ್ಗಳಲ್ಲಿ ಮಾರಿದರೆ ಹೆಚ್ಚು ಸೇಲ್ ಆಗುತ್ತದೆ. ಎಕ್ಸ್ಟ್ರಾ ಟಿಪ್ಸ್ ಸಕ್ಸಸ್ಗಾಗಿ: ಸಾಯಂಕಾಲ 5 ರಿಂದ 9 ಗಂಟೆವರೆಗೂ ಮಾರಾಟ ಮಾಡಿ. ಜಾಸ್ತಿ ಕ್ರೌಡ್ ಇರೋ ಕಡೆ, ಟೀ ಅಂಗಡಿ, ಬಸ್ ಸ್ಟ್ಯಾಂಡ್ ಹತ್ತಿರ ಸ್ಟಾರ್ಟ್ ಮಾಡಿ. ಸ್ವಲ್ಪ ಫ್ರೀ ಟೇಸ್ಟ್ ಕೊಟ್ಟರೆ ಕಸ್ಟಮರ್ ಫಿಕ್ಸ್ ಆಗ್ತಾರೆ. ಹೀಗೆ ಬಿಸ್ನೆಸ್ ಐಡಿಯಾ ಕೊಡ್ತಾ ಇರ್ತೀನಿ. ಬಿಸ್ನೆಸ್ ಮಾಡುವವರಿಗೆ ಆಲ್ ದಿ ಬೆಸ್ಟ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.